ಹಾಯ್ ಫ್ರೆಂಡ್ಸ್, ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತುಂಬ ಜನರು ಹೇಳೋದನ್ನು ಕೇಳೇ ಇರ್ತೀರ. ಹಾಗೆ ಮನೆಯಲ್ಲಿರುವಂಥ ದೊಡ್ಡವರು ಸಹ ನೀರನ್ನು ಹೆಚ್ಚಾಗಿ ಕುಡೀರಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ನೀರನ್ನು ಕುಡಿಯೋದ್ರಿಂದ ನಮಗೆ ದೊರೆಯುವಂಥ ಲಾಭಗಳೇನು, ಹಾಗೆ ನಾವು ನೀರನ್ನು ಯಾವ ಸಮಯದಲ್ಲಿ ತಗೋಬೇಕು, ಎಷ್ಟು ತಗೋಬೇಕು, ನಾವು ಈ ರೀತಿಯಾಗಿ ತಗೊಂಡ್ರೆ ನಮ್ಮ ಶರೀರಕ್ಕೆ ಏನೆಲ್ಲ ಲಾಭಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಕೂಡ ಈ ಮಾಹಿತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿದೆ ಅಲ್ವಾ, ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಆದರೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ನೀರು ತಗೋಬೇಕು ಅನ್ನೋದ್ರಲ್ಲಿ ಇನ್ನೂ ಗಲಿಬಿಲಿಯಲ್ಲಿದ್ದಾರೆ. ಯಾಕೆಂದರೆ ಕೆಲವರು 8 ಗ್ಲಾಸ್ನಷ್ಟು ನೀರನ್ನ ಕುಡಿಬೇಕು ಅಂತಾರೆ. ಇನ್ನು ಕೆಲವರು ಪ್ರತಿ ದಿವಸ 3 ಅಥವಾ 4 ಲೀಟರ್ ಖಂಡಿತವಾಗ್ಲೂ ನೀರನ್ನು ಕುಡಿಲೇಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರಾದರೆ ಮಧ್ಯಾಹ್ನ ಜಾಸ್ತಿ, ಸಾಯಂಕಾಲ ಕಡಿಮೆ, ಈ ರೀತಿಯಾಗಿ ನೀರನ್ನು ಕುಡೀರಿ ಅಂತ ಹೇಳ್ತಾರೆ. ಇಷ್ಟು ಜನರು ಇವೆಲ್ಲ ಹೇಳೋದನ್ನ ಕೇಳಿ ಕೆಲವರಂತೂ ಗಲಿಬಿಲಿ ಆಗ್ಬಿಟ್ಟಿರ್ತಾರೆ. ಈಗ ನಾವು ಯಾವ ಸಮಯದಲ್ಲಿ ಹೇಗೆ ತಗೋಬೇಕು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಪ್ರತಿ ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡದ ಹಾಗೇನೆ ನೀವು 2 ಗ್ಲಾಸ್ನಷ್ಟು ನೀರನ್ನು ಕುಡಿಬೇಕು. ಬೇಡ, ನಮಗೆ ಆ ರೀತಿಯಾಗಿ ಬ್ರಷ್ ಮಾಡದೆ ನೀರು ಕುಡಿಯೋಕ್ಕೆ ಆಗಲ್ಲ ಅನ್ಸಿದ್ರೆ ನೀವು ಬ್ರಷ್ ಮಾಡಿದ ನಂತರ ಒಂದು 20 ನಿಮಿಷ ಬಿಟ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ತಗೋಬೇಕು. ಬ್ರಷ್ ಮಾಡಿದ ತಕ್ಷಣನೇ ನೀರು ಕುಡಿಯೋಕ್ಕೆ ಹೋಗಬಾರ್ದು. ಬ್ರಷ್ ಮಾಡ್ಕೊಂಡ್ಬಿಟ್ಟು 1 ಅಥವಾ 2 ಗ್ಲಾಸ್ ನೀರನ್ನು ಕುಡಿಬೇಕು. ಇದು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅವಯವಗಳನ್ನು ಉತ್ತೇಜಿಸಿ ಶರೀರದಿಂದ ಟಾಕ್ಸಿನ್ಸ್ ಮತ್ತು ವಿಷವೇದ್ಯ ಪದಾರ್ಥಗಳನ್ನು ಹೊರ ಹಾಕ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಮುಖದಲ್ಲಿರುವಂಥ ಮೊಡವೆಗಳನ್ನು ಕಡಿಮೆ ಮಾಡಿಬಿಟ್ಟು ಚರ್ಮ ಸಂಬಂಧಿತ ಸಮಸ್ಯೆಗಳಿಂದ ದೂರ ಮಾಡುತ್ತೆ. ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ನಂತರ 2 ಗ್ಲಾಸ್ ನೀರನ್ನು ಕುಡಿಬೇಕು ಅಂತ ಹೇಳಿ ಒಂದು ರೂಲನ್ನು ಮಾಡ್ಕೊಳ್ಳಿ. ಹಾಗೆ ವ್ಯಾಯಾಮ ಮಾಡೋದಕ್ಕಿಂತ ಮೊದಲು 1 ಗ್ಲಾಸ್ ನೀರು, ಹಾಗೆ ವ್ಯಾಯಾಮ ಮಾಡಿದ ನಂತರ 1 ಗ್ಲಾಸ್ ನೀರನ್ನು ಕುಡೀರಿ. ಯಾಕೆಂದರೆ ಇದು ನಮ್ಮ ಶರೀರವನ್ನು ಡಿಹೈಡ್ರೇಟ್ ಆಗದಂತೆ ಇರಿಸುತ್ತೆ. ಹಾಗೆ ವ್ಯಾಯಾಮದ ನಂತರ 1 ಗ್ಲಾಸ್ ನೀರನ್ನು ಕುಡಿಯೋದು ತುಂಬ ಮುಖ್ಯವಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ಬ್ರೇಕ್ಫಾಸ್ಟ್ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ನಂತರ 1 ಗ್ಲಾಸ್ ನೀರನ್ನ ಕುಡೀರಿ. ಇದರಿಂದ ಹೆಚ್ಚಾಗಿ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಇದರಿಂದ ತೂಕ ಕಡಿಮೆ ಮಾಡ್ಕೋಬೇಕು ಅನ್ಕೊಳ್ಳೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಕೆಲವರು ಆಹಾರವನ್ನು ಸೇವಿಸ್ತಿರುವಾಗ ಮತ್ತು ಮಧ್ಯದಲ್ಲಿ ನೀರು ಕುಡಿತಾ ಇರ್ತಾರೆ. ಆದರೆ ಆಹಾರವನ್ನು ಸೇವಿಸೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದರೆ ಇದು ಕೇವಲ ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುವುದು ಮಾತ್ರವಲ್ಲದೆ ಹಸಿವನ್ನು ಸಹ ಕಡಿಮೆ ಮಾಡುತ್ತೆ. ಅದಕ್ಕಾಗಿ ಯಾರೆಲ್ಲ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೊಳ್ತಾ ಇದ್ದೀರಾ, ನೀವು ಊಟವನ್ನು ಮಾಡುವುದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರನ್ನು ಕುಡೀರಿ. ಹಾಗೆ ನೀವು ಆಹಾರವನ್ನು ಸೇವಿಸಿದ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ನೀರನ್ನು ಕುಡಿಯೋದ್ರಿಂದ ಸೇವಿಸಿದ ಆಹಾರದಿಂದ ಪೋಷಕಗಳನ್ನೋದು ನಿಮ್ಮ ಶರೀರಕ್ಕೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಹಾಗೆ ಮಲಗುವುದಕ್ಕಿಂತ ಮುಂಚೆ 1 ಗ್ಲಾಸ್ ನೀರನ್ನ ಸಹ ಕುಡಿಬೇಕು. ನೀವು 1 ಗ್ಲಾಸ್ ರಾತ್ರಿ ಮಲಗುವಾಗ ನೀರನ್ನ ಕುಡಿದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರದೆ, ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ ನಂತ ಸಮಸ್ಯೆಗಳು ಬರದೇ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನೀವು ಸ್ನಾನ ಮಾಡೋದಕ್ಕಿಂತ ಮೊದಲು 1 ಗ್ಲಾಸ್ನಷ್ಟು ನೀರನ್ನ ಕುಡಿಬೇಕು. ಸ್ನಾನ ಮಾಡೋದಕ್ಕಿಂತ ಮೊದಲು 1 ಗ್ಲಾಸ್ ನೀರನ್ನ ಕುಡಿಬೇಕು ಅಂತ ಹೇಳಿ ಒಂದು ನಿಯಮವನ್ನು ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಆ ಸಮಯದಲ್ಲಿ 1 ಗ್ಲಾಸ್ನಷ್ಟು ನೀರನ್ನ ಕುಡಿಯುವುದರಿಂದ ಶರೀರದಲ್ಲಿರ್ತಕ್ಕಂಥ ಸೋಡಿಯಂ ಲೆವೆಲ್ಸ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಹಾಲಿಗೆ ನೀರು ಬೆರೆಸಿದಾಗ ಏನಾಗುತ್ತೆ, ಹಾಲು ನೀರಾಗಿ ಅನ್ಸುತ್ತೆ. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ಕೂಡ BP, ರಕ್ತದೊತ್ತಡನ ಕಂಟ್ರೋಲ್ ಮಾಡುತ್ತೆ. ಇನ್ನು ಮುಖ್ಯವಾಗಿ ನೀವು ಅನಾರೋಗ್ಯದಿಂದ ಇರುವಾಗಲೂ ಕೂಡ ನೀರನ್ನ ಹೆಚ್ಚಾಗಿ ತಗೋಬೇಕು. ಇದರಿಂದ ನಮ್ಮ ಶರೀರ ಹೈಡ್ರೇಟ್ ಆಗುವುದು ಮಾತ್ರವಲ್ಲದೆ ಟಾಕ್ಸಿನ್ಸ್ ನ ಸಹ ನಿವಾರಿಸುತ್ತದೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಬ್ಯಾಕ್ಟೀರಿಯಾ, ವೈರಸ್ನ ನಮ್ಮ ಹತ್ತಿರಕ್ಕೂ ಕೂಡ ಸೋಕ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ಫ್ರೆಂಡ್ಸ್, ನಿಮ್ಮ ಶರೀರದಲ್ಲಿ ನಿಶಕ್ತಿ ಅನಿಸುವಾಗ್ಲೂ ಕೂಡ
ನಿಮ್ಮ ಶರೀರದಲ್ಲಿ ತಕ್ಕಷ್ಟು ನೀರು ಇಲ್ಲ ಎಂದು ಒಂದು ಸಂಕೇತ. ಅದಕ್ಕಾಗಿ ನಿಮ್ಮ ಶರೀರದಲ್ಲಿ ಯಾವಾಗ ನಿಮಗೆ ನಿಶಕ್ತಿ ಅನ್ನಿಸುವಾಗ ಒಂದು ಗ್ಲಾಸ್ನಷ್ಟು ನೀರನ್ನ ಕುಡಿರಿ. ಇದರಿಂದ ನಿಮ್ಮ ಶರೀರಕ್ಕೆ ಒಂದು ಹೊಸ ಶಕ್ತಿ ಅನ್ನೋದು ಕೊಡುತ್ತೆ. ಫ್ರೆಂಡ್ಸ್, ನೀವು ನೀರು ಕುಡಿಯುವಾಗ ಇನ್ನೊಂದು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ನೀರು ಕುಡಿಯುವಾಗ ನೀವು ನಿಂತುಕೊಂಡು ನೀರು ಕುಡಿಬಾರ್ದು, ಕೂತ್ಕೊಂಡೇ ನೀರು ಕುಡಿಬೇಕು. ನೀವು ನಿಂತುಕೊಂಡು ನೀರು ಕುಡಿದಾಗ ಆ ನೀರು ನಿಮ್ಮ ಜೀರ್ಣಾಶಯದಲ್ಲಿ ಒಂದು ಸುನಾಮಿ ಬಂದಂತೆ ಚಿಮ್ಮತ್ತೆ. ಇದರಿಂದ ನಿಮ್ಮ ಜೀರ್ಣಾಶಯ ಗೋಡೆಗಳಿಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಆ ಪ್ರಾಬ್ಲಮ್ಸ್ನಿಂದ ಅಸಿಡಿಟಿ, ಮಲಬದ್ಧತೆ ಸಮಸ್ಯೆಗಳು ಕಂಡುಬರುತ್ತೆ. ಅಷ್ಟು ಮಾತ್ರವಲ್ಲ, ನೀವು ನಿಂತ್ಕೊಂಡು ನೀರು ಕುಡಿದಾಗ ನಿಮ್ಮ ಕಿಡ್ನಿಗಳಿಗೆ ನೀರು ಒದಗುವುದಿಲ್ಲ. ಅದೇ ನೀವು ಆರಾಮಾಗಿ ಕೂತ್ಕೊಂಡು ನೀರು ಕುಡಿದಾಗ ನಾವು ತಗೊಂಡಂತ ಆಹಾರ ಸುಲಭವಾಗಿ ಜೀರ್ಣವಾಗತ್ತೆ. ಅಷ್ಟೇ ಅಲ್ಲ, ಜೀರ್ಣಾಶಯದಲ್ಲಿ ಅಧಿಕವಾಗಿ ಉತ್ಪತ್ತಿಯಾಗುವಂತ ಆಸಿಡ್ಸ್ ಪ್ರಭಾವ ಕೂಡ ಕಡಿಮೆ ಆಗುತ್ತೆ. ಅದೇ ನಾವು ನಿಂತ್ಕೊಂಡು ನೀರು ಕುಡಿದಾಗ ಆ ನೀರು ನಮ್ಮ ಕೀಲುಗಳಲ್ಲಿ ಸೇರಿ ಆರ್ಥರೈಟಿಸ್ ನಂತ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ನೀವು ಯಾವಾಗಲೇ ನೀರು ಕುಡಿಬೇಕಾದ್ರೆ ಕುತ್ಕೊಂಡು ಪ್ರಶಾಂತವಾಗಿ ಕುಡಿರಿ. ಹಾಗೆ ಫ್ರೆಂಡ್ಸ್, ರೆಫ್ರಿಜರೇಟರ್ ನೀರು ಕುಡಿಯೋದು ಕೂಡ ನಮ್ಮ ಶರೀರಕ್ಕೆ ತುಂಬಾನೇ ಹಾನಿಕರ. ಸಾಧ್ಯವಾದಷ್ಟು ಉಗುರು ಬೆಚ್ಚಗಿನ ನೀರು ಅಥವಾ ನಾರ್ಮಲ್ ಟೆಂಪರೇಚರ್ ನಲ್ಲಿರುವಂತ ನೀರನ್ನ ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನೀರನ್ನ ನೀವು ಗಟಗಟ ಎಂದು ಕುಡಿಯಬಾರದು. ಆ ರೀತಿಯಾಗಿ ಕುಡಿಯೋದು ಎಷ್ಟು ಮಾತ್ರಕ್ಕೂ ಒಳ್ಳೆಯದಲ್ಲ. ನೀವು ಒಂದೊಂದು ಗುಟುಕನ್ನ ಚಪ್ಪರಿಸುತ್ತಾ ನೀರನ್ನ ಕುಡಿಯಬೇಕು. ಈ ರೀತಿಯಾಗಿ ನೀರು ಕುಡಿಯುವುದೇ ಸರಿಯಾದಂತ ವಿಧಾನ. ನೀವು ಬಿಸಿ ಬಿಸಿಯಾದಂತ ಕಾಫಿ ಆಗ್ಲಿ, ಟೀ ಆಗ್ಲಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಕುಡಿತೀರಲ್ವಾ, ಅದೇ ರೀತಿಯಾಗಿ ನೀರನ್ನ ಸಹ ಕುಡಿಬೇಕು. ಸೊ ಆ ರೀತಿಯಾಗಿ ನೀವು ನೀರು ಕುಡಿಯೋದ್ರಿಂದ ಬಾಯಲ್ಲಿ ಲಾಲಾಜಲ ತಯಾರಾಗತ್ತೆ. ಈ ಲಾಲಾಜಲ ನಮ್ಮ ಹೊಟ್ಟೆಯಲ್ಲಿ ಆಸಿಡ್ಸ್ ತಯಾರಿಸಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆ ರೀತಿಯಾಗಿ ಚಪ್ಪರಿಸುತ್ತಾ ನೀರನ್ನ ಕುಡಿಯೋದ್ರಿಂದ ಲಾಲಾಜಲವು ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ. ಇದರಿಂದ ನಮಗೆ ಅನೇಕ ವಿಧವಾದಂತ ಕಾಯಿಲೆಗಳಿಂದ ದೂರವಿಡಬಹುದು. ಫ್ರೆಂಡ್ಸ್, ಈ ಸೃಷ್ಟಿಯಲ್ಲಿ ಪ್ರತಿ ಮೃಗವೂ ಕೂಡ ನೀರನ್ನ ಚಪ್ಪರಿಸುತ್ತಾ ಕುಡಿಯತ್ತೆ, ಆದ್ರೆ ಒಬ್ಬ ಮನುಷ್ಯ ಬಿಟ್ಟು. ಅದಕ್ಕಾಗಿ ನೀವು ಕೂಡ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲದಕ್ಕಿಂತ ನಮ್ಮ ಆರೋಗ್ಯ ತುಂಬಾ ಮುಖ್ಯವಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ ಅಲ್ವಾ ನಿಮಗೆ? ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಇದೇ ರೀತಿಯಾದಂಥ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಇನ್ನೊಂದು ಹೊಸ ಟಿಪ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.